ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಆಯಿತು. ಈಗ ತಿಂಡಿ ರೆಡಿ ಮಾಡಬೇಕು. ತಿಂಡಿ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ನಮ್ಮ ಸ್ವಾಮಿಗಳು ಚಿತ್ರಾನ್ನ ಏನೋ ಮಾಡ್ತೀವಿ ಅಂತಂದರು. ನಾವು ಬೇಡ, ಒಂದು ಹೊಸ ರೆಸಿಪಿ ಮಾಡೋಣ ಅಂತ ಟ್ರೈ ಮಾಡೋಣ ಹೊಸದಾಗಿ ಅಂತ ಹೇಳಿದೆ. ಇವರೇ ಮಾಡ್ತಾರೆ ಇವತ್ತು ಏನು ಮಾಡೋದು ಅಂತಂದರೆ ಹೊಸ ರೆಸಿಪಿ ಶಾವಿಗೆ ಇಡ್ಲಿ ಮಾಡೋಣ ಅಂತೇಳಿ. ನನಗೆ ನೆನ್ನೆ ರಾತ್ರಿ ಶಾವಿಗೆ ಇದೆಯಾ ಅಂತಂದರು. ಇದ್ದಾವೆ ಅಂದೆ. ರವೆ ಇದೆಯಾ ಅಂತ ಇದ್ದಾವೆ ಅಂದೆ. ಅದಕ್ಕೆ ಎಂಥದ್ದು ಹುರಿದಿರೋ ಶಾವಿಗೆ ಅಲ್ಲ, ನಾರ್ಮಲ್ ಶಾವಿಗೆ ಇದಾವ ಅಂದರು. ರೋಸ್ಟೆಡ್ ಶಾವಿಗೆ ಇದಾವೆ ನಮ್ಮ ಮನೆಯಲ್ಲಿ, ಇದಿಲ್ಲ ಅಂತ ಹೇಳಿದೆ. ಇದಿಲ್ಲ, ಯಾವುದಿಲ್ಲ, ಅದೇ ನಾರ್ಮಲ್ ಶಾವಿಗೆ ಇಲ್ಲ ಅಂತ. ಅದಕ್ಕೆ ತಗೊಂಡು ಬಂದ್ರಿ. ಏನಂದ್ರೆ ಏನೂ ಹೇಳಲಿಲ್ಲ. ಇವಾಗ ನೋಡ್ರಿ ಹೇಳ್ತಾ ಇದ್ದೀವಿ. ಶಾವಿಗೆ ಇಡ್ಲಿ ಟ್ರೈ ಮಾಡೋಣ. ಹೊಸ್ತು ಅನ್ನಿಸ್ಬೋದು, ನಮಗೂ ಹೊಸ್ತೇನೆ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ. ಹೆಂಗಿರುತ್ತೋ ಏನೋ ತಿನ್ನೋಣ. ಚಟ್ನಿನೂ ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ದೀವಿ. ಹೊಸ ಚಟ್ನಿ, ಹೊಸ ಇಡ್ಲಿ, ಹೊಸ ರೆಸಿಪಿ. ಟೈಮ್ ಆಗುತ್ತೆ, ಬನ್ನಿ ಪ್ರಾರಂಭ ಮಾಡೋಣ. ಶಾವಿಗೆ ಇಡ್ಲಿಗೆ ಬೇಕು ಮೊದಲನೇದಾಗಿ ಶಾವಿಗೆ ಶಾವಿಗೆ ಬೇಕು. ನಂಗೆ ಗೊತ್ತಿಲ್ಲಪ್ಪ, ನೀವೇನು ಹೇಳ್ಕೊಡ್ತೀರಾ ಅದು ಕಲ್ತ್ಕೊತೀವಿ. ರವೆ ಬೇಕು. ಅದೆಂಥ ರವೆ? ನಾರ್ಮಲ್ ನಾವು ನೋಡಿ, ಇವರು ರವೆ ತಗೊಂಡವ್ರು. ಭಾಗ್ಯಲಕ್ಷ್ಮಿ ರವೆ, ಅನಿಲ್ ಶಾವಿಗೆ. ಈಗ ಶಾವಿಗೆ ಇಡ್ಲಿಗೆ ಅಲ್ಲಿ ಶಾವಿಗೆ ಮತ್ತು ಒಂದು ಸ್ವಲ್ಪ ರವೆ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ತುರಿ. ಇದು ಚಟ್ನಿಗೆ, ಇದು ಸಪ್ರೇಟ್ ಇರಲಿ. ಪುದೀನ ಸೊಪ್ಪು ಮತ್ತು ಶುಂಠಿ ಇದು ಚಟ್ನಿಗಿದೆ, ಆಮೇಲೆ ಹೇಳ್ತೀವಿ ಇದ್ರ ಬಗ್ಗೆ. ಸ್ವಲ್ಪ ಕಾಯಿ ತುರಿ ಬೇಕು, ಸ್ವಲ್ಪ ಮೊಸರು, ಇಷ್ಟು ಬೇಕಾಗುತ್ತೆ. ಸೀನಾದಾರ ಸೀನ್ ಬಿಡು, ಈಗಲೇ ಮಗ್ಸಿನ್ ಬಿಡು. ಬಾರಿ ಬಾರಿ ಚಂದದ ಚಲುವಿನ ತಾರಿ. ಪಟಪಟ ಇಲ್ಲ, ನಾನು ಪಕ್ಕದಾಗಿ ಬೇರೆ ಹೇಳ್ತೀನಿ. ಪಟಪಟ ಮಾಡ್ಬೇಕು. ಪಟಪಟ ಹೆಂಗೆ ಮಾಡ್ತಾರೆ? ಒಂದು 200 ಗ್ರಾಮು ಶಾವಿಗೆ. 200 ಗ್ರಾಮ್ ಶಾವಿಗೆಗೆ ಒಂದು 15ರಿಂದ 20 ಇಡ್ಲಿ ಆಗ್ಬೋದು. ಅದಕ್ಕೆ 1 ಕಪ್ಪು ರವೆ, 1 ಕಪ್ಪು ಒಂದು ಸ್ವಲ್ಪ ರವೆ ತಗೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ, ಹೆಂಗೆ ಬರುತ್ತೆ ನಮಗೆ ಗೊತ್ತಿಲ್ಲ. ಗೇಲಿ ಎಲ್ಲ ತಿಂಡಿ ಹೊರಗೆ ತರಬೇಕಾಗ್ತೈತಿ, ನೆನ್ಪಿಟ್ಕೊಳ್ರಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ತುರಿ, ತೆಂಗಿನ ತುರಿ, ಮೊಸರು, 1 ಕಪ್ ಮೊಸರು. ಆ್ಯಕ್ಚುಲಿ 1.5 ಕಪ್ ಹಾಕ್ಬೇಕು. 1.5 ಕಪ್ ಹಾಕ್ತಾ ಇದ್ದಾರೆ. 1 ಕಪ್ ನೀರು ಹಾಕಿ, 1.5 ಕಪ್ ಮೊಸರಿಗೆ 1 ಕಪ್ ನೀರು ಹಾಕಿಬಿಟ್ಟು ಇದನ್ನು ಕಲಸ್ತಾ ಮನೆ ಅಡಿಗೆ ಬಟ್ ತಿಂಡಿ ಬಟ್ ಚೆನ್ನಾಗಿ ಕಲಿಸ್ಕೋಬೇಕು. ಸರಿ, ಕಾಮನ್ ಅದು. ಹೊಸ್ದಾಗಿ ಏನಾದ್ರು ಟ್ರೈ ಮಾಡ್ತಾಯಿದ್ದೀವಿ ಅಂತಂದ್ರೆ ಒಂದ್ಸರಿ ಚೆನ್ನಾಗಿ ಬರಲ್ಲ, ನೆಕ್ಸ್ಟ್ ಸತಿ ಚೆನ್ನಾಗಿ ಬರುತ್ತೆ ಅಂತ ಯಾವುದೂ ಮಾಡಲ್ಲ. ಒಂದು 200 ಗ್ರಾಮ್ ಶಾವಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ತೆಂಗಿನ ತುರಿ, ಮೊಸರು ಮತ್ತು ನೀರನ್ನು ಹಾಕಿ ಕಲಿಸ್ಬೇಕು ನೀಟಾಗಿ. ಅದನ್ನು ಕಲಿಸಿ 5ರಿಂದ 10 ನಿಮಿಷ ಬಿಡಬೇಕು. ಚೀಪು ಎಲ್ಲ ಚೀಪು. ನಿನ್ನಿಂದ ಹಾಡು ಕೇಳ್ಬಿಟ್ಟು ನೀವೀಗ ಹೊಡ್ತವ್ರೆ. ನಿಂದು ತುಂಬ ಸಣ್ಣದು, ನಂದು ಅದರಿಗಿಂತ ದೊಡ್ಡದು. ಕಾಲಮ್ಮ, ಕೈಯು ಕಾಲುಗಳು ನಿನ್ನ ಸಣ್ಣವು, ನನ್ನ ದೊಡ್ಡ ತಾನೆ. ಚಮಚದಲ್ಲಿ ಕಲಿಸ್ಬೋದಿತ್ತು, ಬಟ್ ಚಮಚದಲ್ಲಿ ಸರಿ ಅನ್ನಿಸ್ತಿಲ್ಲ. ಹಾಗಾಗಿ ನಾವು ಇದೇ ಚಮಚ, ಇಲ್ಲಿ ಬೆರಳುಗಳು ಚಮಚದಲ್ಲಿ ನೀಟಾಗಿ ಕಲಿಸ್ಬೇಕು. ತೀರಾ ಒತ್ತಿ ಕಲಿಸ್ಬೇಡಿ. ಒತ್ತಿ ಕಲಿಸ್ರೆ ಏನಾಗುತ್ತೆ ಅವಳು? ಪುಡಿ ಆಗೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಮರ್ತಿಲ್ಲ, ಹಾಕ್ತಿದ್ದೆ. ನಂಗೆ ನೆನಪಾತು, ಹೇಳ್ಬಾರ್ದಲ್ಲ. ಅಡುಗೆ ಭಟ್ರೆ ಹೇಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ದಬಾಕಿ 5 ನಿಮಿಷ ಇದನ್ನ ಸೈಡ್ಗೆ ಇಡಬೇಕು. ಅಷ್ಟರೊಳಗೆ ಒಂದು ಇದಕ್ಕೆ ರುಚಿಯಾಗಿ ಒಂದು ಚಟ್ನಿ ರೆಡಿ ಮಾಡೋಣ. ಕಡಲೆ ಚಟ್ನಿನ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯ? ಕೇಳ್ರಿ. ಕರೆಕ್ಟಾಗಿ ಹೇಳ್ಬೇಕು, ಸುಳ್ಳು ಗೀಳೆಲ್ಲ ಹೇಳಂಗಿಲ್ಲ. ಸುಳ್ಳು ಕೇಳಿ, ನನಗೆ ಗೊತ್ತಿರೋ ಒಬ್ಬ ಲಾರಿ ಡ್ರೈವರು ಒನ್ ವೇಲ್ ಹೋಗ್ತಿರ್ತಾನೆ. ಒನ್ ವೇ ಗೊತ್ತಲ್ಲ, ನೋ ಎಂಟ್ರಿ ಅಂತ ಹಾಕಿರ್ತಲ್ಲ, ಒಂದು ಸೈಡ್ ಹೋದ್ರೆ ಇನ್ನೊಂದು ಸೈಡ್ ಬರಲ್ಲ.
ಟ್ರಾಫಿಕ್ ಪೊಲೀಸ್ ಇರ್ತಾರಲ್ಲಿ, ಆದರೂ ಕೂಡ ಅವನು ಒನ್ ವೇದಾಗ ಹೋದರೂ ಕೂಡ ಟ್ರಾಫಿಕ್ ಪೊಲೀಸು ಅವ್ನು ಹಿಡಿಯಲ್ಲ. ಯಾಕೆ? ಮೋಸ್ಟ್ಲಿ ಅವ್ರ ಪಾಕೆಟ್ ಲಂಚ ಇಟ್ಟಿರ್ತಾರೆ ಅದಕ್ಕೆ. ಕೆಲವರು ಇಂಥವ್ರು ನಿಯತ್ತಾಗಿರೋ ಪೊಲೀಸ್ಗಳು ಇರ್ತಾರೆ. ಅಲ್ಲಿ ನಿಯತ್ತಾಗಿರೋ ಪೊಲೀಸ್ ನಿಂತಿದ್ದ, ನಾವು ನಿಯತ್ತಾಗಿರೋ ಟ್ರಾಫಿಕ್ ಪೊಲೀಸ್ ನಿಂತಿದ್ದ. ಏನಿರ್ಬೋದು ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲ ನೀವೇ ಹೇಳ್ತೀರಾ? ಹೇಳಂದ್ರೆ ಹೇಳ್ತೀನಿ, ಯೋಚನೆ ಮಾಡ್ಬೇಕಾರೆ. ಲಾರಿ ಡ್ರೈವರ್ ಹೋಗ್ತಾ ಇರ್ತಾನೆ, ಪೊಲೀಸ್ ಹಿಡಿಯಲ್ಲ, ಅವ್ನು ನೋಡಿರಲ್ಲ. ಸೊ ಸಿಂಪಲ್. ನೋಡಿರ್ತಾನೆ, ನೋಡದಲ್ಲೇ ಇರ್ತಾನೆ. ಹೇಗೆ ಹೇಳ್ಬೇಕು? ಇಲ್ಲ ನೀವೇ ಹೇಳ್ರಿ. ಲಾರಿ ಡ್ರೈವರ್ ಹೋಗ್ತಿರ್ತಾನೆ, ಲಾರಿ ಹೋಗ್ತಿರಲ್ಲ. ಅಯ್ಯೋ, ಲಾರಿ ಡ್ರೈವರು ಒಂದು ಮೇಲೆ ಹೋಗ್ತಿರ್ತಾನೆ. ನಾನು ಲಾರಿ ತಗೊಂಡು ಹೋಗ್ತಿರ್ತಾನೆ, ಲಾರಿಗೆ ಹೋಗ್ತಿರ್ತಾನೆ ಅಂತ ಹೇಳಿದ್ನು. ನಾವು ಒಂದು ಕ್ವಶನ್ ರೆಡಿ ಮಾಡ್ಬೇಕು ನೆಕ್ಸ್ಟ್. ಅರ್ಥವಾಯ್ತು ಬಿಡಿ. ಕಡಲೆ ಚಟ್ನಿಗೆ ಬೇಕು ಕಡಲೆ. ಒಂದು ಕಡೆ ಚಟ್ನಿ ರೆಡಿ ಮಾಡೋಣ. ಅದಕ್ಕಿಂತ ಮೊದಲು ಟೈಮ್ ಆಗುತ್ತೆ. ಕುಕ್ಕರು ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಸಿ ಆಗುತ್ತೆ ನಮಗೆ. ಏನು ಇಡ್ಲಿ ಬೇಗ ಹಾಕೋಕ್ಕೆ ರೆಡಿ ಆಗುತ್ತೆ, ಈಸಿ ಆಗುತ್ತೆ. ಸ್ವಾಮಿಗಳು ರೆಡಿ ಮಾಡ್ತಿದ್ದಾರೆ. ಕುಕ್ಕರ್ ಪಾತ್ರೆ ಇಟ್ಟು ಒಚ್ಚಿಬಿಟ್ಟು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ಬೇಕು. ಫಸ್ಟ್ ನೀರು ಹಾಕಿ ಬಿಸಿ ಮಾಡಿದ ಮೇಲೇ ನಾವು ಕುಕ್ಕರ್ನಾಗೆ ಅದು ಇಡ್ಲಿ ಪಾತ್ರೆಗೆ ಇಡ್ಲಿ ಒಂದು ಇಡಬೇಕು. ಮೊದಲೇ ಇಟ್ಟರೆ ಹಸಿ ಗಸಿ ಆಗ್ತವೆ. ಒಂದು ಕಡೆ ನೀರು ಕಾಯ್ತಾ ಇದೆ, ಬಿಸಿ ಆಗ್ತಿರಲಿ. ನಾವೀಗ ಚಟ್ನಿನ ಮಾಡೋಣ. ಚಟ್ನಿ ಮಾಡೋಕ್ಕೆ ಬೇಕಾಗಿರೋದು ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹೆಸರು ಒಣಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ, ನಾರ್ಮಲ್ ಇದೆ. ಬ್ಯಾಡಗಿ ಮೆಣಸಿನ್ಕಾಯಿ, ನಾರ್ಮಲ್ ಮೆಣಸಿನ್ಕಾಯಿ. ಖಾರ ಕಡಿಮೆ ಆದರೆ ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕಿಡ್ರಿ. ಸ್ವಲ್ಪ ಶುಂಠಿ, ಒಂದು ಇಡಿ, 2 ಇಡಿ ಸಾಕು. ಸಾಕೆ ಹಾಕೋದು. ನೀರನ್ನು ಹಾಕೋದು. ರುಬ್ಬಿ ಕೊಡು ರಾವಲ್ಲ. ಇಂಥ ಚಟ್ನಿ ಎಲ್ಲೂ ತಿಂದಿರಲ್ಲ, ಯಾರು ಮಾಡಿರಲ್ಲ. ಸ್ವಾಮಿಗಳು ರುಚಿಗೆದ್ದಂತಿದ್ದಾರೆ. ಎಲ್ಲಿ ಇವರು ಮಾಡಿರೋದು ಊಟ, ನಾವು ಮಾಡ್ತಿರೋ ತಿಂಡಿ ಎಲ್ಲಿ ರುಚಿಯಾಗಿ ಬರುತ್ತೋ ಅಂತೇಳಿ ನಮ್ಮ ಸ್ವಾಮಿಗಳು ಹಚ್ಕೊತಾನೆ. ಇಡ್ಲಿ ಪ್ಲೇಟಿಗೆ ಇಡ್ಲಿ ಚೆನ್ನಾಗೇ ಎದ್ದಬೇಕು ಮೇಲೆ ಅಂತಂದಾಗ, ಬಿಸಿ ಆದಮೇಲೆ ಹವೆಯಿಂದ ಎದ್ಮೇಲೆ ಚೆನ್ನಾಗಿ ಬರಬೇಕು ಅಂತಂದರೆ ತುಪ್ಪ ಬೇಡಮ್ಮ, ನಾನು ಹೇಳೋದು ಕೇಳು. ಎಣ್ಣೆ ಹಚ್ಚು. ಸ್ವಲ್ಪ ಗಟ್ಟಿಯಾಗಿರೋ ಫೀಲ್ ಆಗ್ತೈತೆ. ಹಾಗಾಗಿ ಸ್ವಲ್ಪ ನೀರು ಹಾಕೋಣ ಲೈಟಾಗಿ, ಜಾಸ್ತಿ ಹಾಕ್ಬಿಡಿ. ಸೀನು ಇದ್ರ ಮೇಲೆ ಸೀನು ನೀರು ಎಣ್ಣೆ ಹಾಕೋದೇ ಬೇಡ, ಸೀನಿದ್ರೆ ಚೆನ್ನಾಗಿರ್ತತ್ಲಾಗೆ. ಎಲ್ಲದಕ್ಕೂ ಎಣ್ಣೆ ಸಿಂಗ್ಸ್ತೆ ನೋಡಕ್ ಆಗ್ತಿಲ್ಲ ನನ್ನ ಕೈಯಲ್ಲಿ ಎಷ್ಟು ಬಿಲ್ಡಪ್. ಇಡ್ಲಿ ಏನಾರ ಚೆನ್ನಾಗಿ ಬಂದರೆ ನಾನು ಈ ಮನೆಗೆ ಈ ಮ್ಯಾನ್ ಎದ್ದ. ನಮ್ಗೆ ನೋಡಕ್ ಆಗ್ತಿಲ್ಲ, ಸೀರಿಯಸ್ಲಿ ಬಿಡ್ತೀನಿ. ಇಲ್ಲ ಇನ್ನೊಂದು 2 ನಿಮಿಷ ಇರ್ಲಿ. ಅದಷ್ಟೇ ಕಡಮ ಕುದ್ದಿತಿ, ಇದ್ರ ಜೊತೆ ಕುದಿಬೇಕು ಹಾಕ್ರಿ. ಇದಲ್ಲವ್ವ, ಇದೊಂದು ಸ್ವಲ್ಪ ಇನ್ನೊಂದು 5 ನಿಮಿಷ ನೆನ್ಕೋಬೇಕು. ಟೈಮ್ ಮಾತ್ರ ಮಾಡ್ತವ್ರೆ. ಆಮೇಲೆ ಹೇಳ್ತಾರೆ ನಾನು ಆದ್ರೆ ಫಟಾಫಟ್ ಅಂತ 1/2 hour ಎಲ್ಲ ಮಾಡಕ್ ಬಿಡ್ತೀನಿ, ನೀವು ಮಾಡ್ತೀರ ಒಂದೊಂದು ಗಂಟೆ ಅಂತ. ಇವತ್ತು ನೋಡ್ತಾ ಇದ್ದೀನಿ ನಾನು ಟೈಮ್. ಹೊಸ ಪ್ರಯತ್ನ, ಟೈಮ್ ಆಗಲೇಬೇಕು. ಅಮ್ಮ ಹೇಳ್ರಿ. ಸ್ಕೂಲ್ ಓದಿದ್ದಿ ತಾನೆ? ಸ್ಕೂಲ್ನ ಓದಿಲ್ಲ, ಸ್ಕೂಲಲ್ಲಿ ಓದಿದ್ದೀನಿ. ಸ್ಕೂಲಲ್ಲೇ ಓದಿದ್ದಿ ತಾನೆ? ಅಂದರೆ ಸ್ಕೂಲನ್ನು ಫುಲ್ ಫಾರ್ಮ್ ಏನು ಹೇಳು? ಗೊತ್ತಿಲ್ಲ. ಆಯ್ತು, ಏನೋ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಸ್ಟಡಿ ಸೆಂಟರ್ ಹೌಸ್ ಆಫ್ ಆರ್ಗನೈಸ್ಡ್ ಲರ್ನಿಂಗ್ ಅಂತ. ತಿಂಡಿ ಮಾಡು ಅಂತಂದ್ರೆ ಏನೇನೋ ಮಾತಾಡ್ಕೆ ನಿಂತೀಯ. ತಿಂಡಿ ಇವ್ರು ಮಾಡ್ತಾರದು, ನಾನಲ್ಲ. ಆಯ್ತು, ಈಗ 5 ನಿಮಿಷ, 5ರಿಂದ 10 ನಿಮಿಷ ನೆಂದಾದ್ಮೇಲೆ ನೋಡಿ ಯಾವ ಥರ ಒಂದು ಹದವಾಗಿ ಬಂದಿದೆ. ಇದನ್ನು ಈಗ ಇಡ್ಲಿ ತಟ್ಟೆ ಒಳಗೆ ಹಾಕಬೇಕು.
ಇವಾಗ ಒಂದೊಂದೇ ಪಾತ್ರೆ ಒಳಗಿಡೋದು. ಬಿಡಿ ಬಂದ್ಬಿಡಿ, ನಿಮ್ಮ ಕೆಲಸನೇ ಅದು. ಇದೆಲ್ಲ ಗೋಚ್ಕೊ ವೇಸ್ಟ್ ಮಾಡಬಾರ್ದು. ನೀಟಾಗಿ ಯಾರು ಏನಂದ್ರೂ ಪರವಾಗಿಲ್ಲ, ಊಟದ ವಿಚಾರದಲ್ಲಿ ಕ್ಲೀನಾಗಿರ್ಬೇಕು. ಯಾರು ಏನಾರು ಅನ್ಕ ಈ ಥರ ಮಾಡ್ತಾರೆ ಅಂತ ಎಲ್ಲರೂ ಇದೇ ಥರ ಮಾಡೋದು ವಿಡಿಯೋದಲ್ಲಿ ತೋರಿಸಲ್ಲ ಅಷ್ಟು. ನಾವು ತೋರಿಸ್ತೀವಿ, ಅವ್ರು ತೋರಿಸಲ್ಲ. ನಮಗೆ ಅವ್ರಿಗೆ ವ್ಯತ್ಯಾಸ ಇರೋದು ಅದೇ. ನಾವು ಹೇಳ್ಕೊಂತೀವಿ, ನಾವು ಅವ್ರು ಹೇಳ್ಕೊಳಲ್ಲ. ಉಪ್ಪಿದ್ರೆ ಸ್ವಲ್ಪ ಡೈಲಾಗ್. ಈಗ ಕುಕ್ಕರ್ ಬಾಯಿನ ಮುಚ್ಚಿಬಿಟ್ಟು ಒಂದು ಮೀಡಿಯಮ್ ಫ್ಲೋಲಿಟ್ಟು ಎಷ್ಟು ನಿಮಿಷ ಬೇಯಿಸ್ಬೇಕ್ರಿ? ಆಯ್ತು, 10 ನಿಮಿಷ ನೋಡ್ಬೇಕು. ಇಡ್ಲಿಗೆಲ್ಲ ಇಟ್ಟು ಬಂದಾಯಿತು. ಇನ್ನೇನು 5ರಿಂದ 10 ನಿಮಿಷದಲ್ಲಿ ಶಾವಿಗೆ ಇಡ್ಲಿ ರೆಡಿ ಆಗುತ್ತೆ. ಏನಮ್ಮ ವಿಸಲ್ ಬಂತೆ? ವಿಶಲ್ ಬರ್ತಿತ್ತೆ. ನಮ್ದು ವಿಶಲ್ ಹೋಗೋದಲ್ಲ, ಪಾತ್ರೆ. ನಮ್ಮ ಸ್ವಾಮಿಗಳು ನೈಟ್ಗೆ ಅಲ್ಲೇ ಇದನ್ನ ನಾವು ವಿಸಲ್ ಬಂತಲ್ಲಪ್ಪ ಇಷ್ಟು ಬೇರೆ ಅಂತಂತ ಬಿಳಿಗಿಳಿ ಆಗ್ಬಿಟ್ಟು ನಾನು ಇಡ್ತಿದ್ದಂಕದ ವಿಸಲ್ ಬಂತ. ಸಾಂಬಾರದು ಸ್ವಾಮಿಗಳು ಈಗಲೇ ರೆಡಿ ಸ್ವಲ್ಪ ಈರುಳ್ಳಿ ಚಟ್ನಿ ರೆಡಿಯಾಗಿತ್ತಲ್ಲಿ. ಅದಕ್ಕೆ ಚಟ್ನಿಗೆ ಒಂದು ಸ್ವಲ್ಪ ಘಮ ಬರಬೇಕು, ಟೇಸ್ಟ್ ಬರಬೇಕು ಅಂತಂದ್ರೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು. ಈರುಳ್ಳಿ ಜಾಸ್ತಿ ಹಾಕ್ಬಿಡ. ಸರಿ, ಇಷ್ಟು ಈರುಳ್ಳಿ ಹಾಕು. ಸರಿ, ಇಷ್ಟು ಜಾಸ್ತಿ ಹಾಕ್ಬಿಡ. ಒಂದೆರಡು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ. ಸ್ವಾಮಿಗಳು ಚಟ್ನಿಗೆ ಒಗ್ಗರಣೆ ಹಾಕಿದ್ದಾರೆ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಚಟ್ನಿ ಒಳಗೆ ಹಾಕಿಬಿಟ್ರೆ ಆಹಾ ಒಂದು ಘಮ ಬರುತ್ತೆ. ಅಂದರೆ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಹಾಕ್ತೀನಿ. ಚಟಪಟ ಚಟಪಟ. ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಈರುಳ್ಳಿ ಹಾಕಂಗಿದ್ರೆ ನಡೀತೆ, ಬಟ್ ನಮಗೆ ಬೇಕು ಅದಕ್ಕೆ ಹಾಕ್ಕೊಂತೀವಿ. ನಿಮಗೆ ಬೇಕಾದ ಹಾಕೊಳ್ಳಿ, ಬರಲಿ ಚಟ್ನಿ ಮಾತ್ರ. ಉಲ್ಲಾಸದ ಹೂಮಳೆ ಜಿನುಗಿದೆ ನನ್ನ ಸಂತೋಷದ ಎನ್ನೆ ಕೇಳು ಕೊಡುವೆ ನಾನು ನಿನಗೆ. ಎನ್ನೆ ಕೇಳು ತಿಂಡಿ ನಾನು ಮಾಡಿ ಕೊಡುವೆ ನಿನಗೀಗ. ನಿನ್ನ ಮಾತೆ ಸಾಕು. ಬಾಯಿ ಮುಚ್ಚಕ್ ನಿಮಗೇನೋ ಬೇಕು. ಇಡ್ಲಿಗಳು ರೆಡಿಯಾಗಿದ್ದಾವೆ. ಅದು ಆಫ್ ಮಾಡಿದ್ದಾರೆ. ಆಹಾ, ಇಡ್ಲಿ ಸೂಪರಾಗಿ ಬಂದಿದ್ದಾವೆ. ಬೇಕು ಅಂತಂದರೆ ನೀವು ಇನ್ನೂ ಒಂದು ಸ್ವಲ್ಪ ಏನು ನೀರು ಅಥವಾ ಮೊಸರು ಹಾಕಿಂದು ಇನ್ನೂ ಸ್ವಲ್ಪ ತೆಳು ಮಾಡ್ಕೊಂಡು ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತದೆ ಇಡ್ಲಿ. ಅರೆ ವಾ, ಸಕ್ಸಸ್, ಗ್ರೇಟ್ ಸಕ್ಸಸ್. ವಾವ್ 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 ವಾವ್, ಸೂಪರ್. ಎಷ್ಟು ಮೃದುವಾಗಿ ಇದೆ ಅಂತಂದರೆ ಶಾವಿಗೆ ಇಡ್ಲಿ ಅಲ್ಟಿಮೇಟಾಗಿ ಬಂದಿದೆ. ಚಟ್ನಿ ಕೆಂಪು ಬೇಕು ಅಂತಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿನಿದ್ರೆ ಕೆಂಪು ಬರೋದು. ನಮ್ಮ ಕಡೆಯಿಂದ ನಮ್ಮ ಸ್ವಾಮಿಗಳಿಗೆ ಸ್ಪೆಷಲ್ ಆಗಿ ಬಿಸಿ ಬಿಸಿ ಶಾವಿಗೆ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಬರುತ್ತೆ. ಮುಂದೆ ನಾವೇನು ಮಾಡ್ತೀವಿ ಅಂದರೆ ಅವ್ರು ಮಾಡಿದ್ದು ಅವರೇ ಫಸ್ಟ್ ಟೇಸ್ಟ್ ನೋಡಬೇಕು. ಚಟ್ನಿ ಒಳ್ಳೆ ಮಸ್ತಾಗಿ ಕಾಣ್ತದೆ.
ಆಹಾ ಆಹಾ ಸೂಪರ್. ಆಹಾ ಮೊದಲೇ ಪ್ರಯತ್ನ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳ್ನ ಕೊಡ್ತಾ ಇರ್ತೀವಿ. ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ, ಮುಂದಿನ ಒಂದು ಔಟ್ಸೈಡ್ ಟ್ರಾವೆಲಿಂಗು ಅಥವಾ ಫುಡ್ಡಿಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ. ಎಲ್ಲವರೆಗೂ ಟಾಟಾ, ಬಾಯ್ ಬಾಯ್.